ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅವಳಿ ಭೂಕಂಪದಿಂದಾಗಿ ತತ್ತರಿಸಿರೋ ವೆನೆಜುವೆಲಾಗೆ ಭಾರತ ನೆರವಿನ ಹಸ್ತವನ್ನ ಚಾಚಿದೆ. ಆಪರೇಷನ್ ಅಮಿಸ್ಟಾಡ್ ಶುರು ಮಾಡಿದೆ. ಅಮಿಸ್ಟಾಡ್ ಅಂದ್ರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಫ್ರೆಂಡ್ಶಿಪ್ ಅಂತ ಅರ್ಥ. ಇದರ ಭಾಗವಾಗಿ ಇಂಡಿಯನ್ ಏರ್ ಫೋರ್ಸ್ನ 2 C-17 ವಿಮಾನಗಳಲ್ಲಿ 35 ಟನ್ ಪರಿಹಾರ ಸಾಮಗ್ರಿಯನ್ನ ಕಳಿಸಿಕೊಡಲಾಗಿದೆ. ದಿಲ್ಲಿ ಹತ್ತಿರದ ಹಿಂಡನ್ ವಾಯುನೆಲೆಯಿಂದ ಈ ವಿಮಾನಗಳು ಟೇಕ್ ಆಫ್ ಆಗಿವೆ. ಅದರಲ್ಲಿ 6 ಟನ್ನಷ್ಟು ಔಷಧಿ, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇವೆ. ಹಾಗೆ ಇಂಡಿಯನ್ ಆರ್ಮಿಯ 60 ಪ್ಯಾರಾ ಫೀಲ್ಡ್ ಹಾಸ್ಪಿಟಲ್ನ 9 ಮೆಡಿಕಲ್ ಆಫೀಸರ್ ಸೇರಿ ಒಟ್ಟು 41 ಸಿಬ್ಬಂದಿಯ ಮೆಡಿಕಲ್ ಟೀಮ್ ಅನ್ನ ಕೂಡ ಕಳಿಸಿಕೊಡಲಾಗಿದೆ. ಅಲ್ಲಿಗೆ ಹೋದ ತಕ್ಷಣ ಇವರು ಎಮರ್ಜೆನ್ಸಿ ಆಸ್ಪತ್ರೆ ಸೆಟಪ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಈ ಆಪರೇಷನ್ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಇದರಲ್ಲಿ ಭೀಷ್ಮ ಕ್ಯೂಬ್ ಅನ್ನೋ ಮಾಡರ್ನ್ ಮೆಡಿಕಲ್ ಫೆಸಿಲಿಟಿಯನ್ನ ಕೂಡ ಕಳಿಸಿಕೊಡಲಾಗಿದೆ. ಆರೋಗ್ಯ ಮೈತ್ರಿ ಪ್ರಾಜೆಕ್ಟ್ ಅಡಿಯಲ್ಲಿ ನಾವೇ ಸ್ವಂತವಾಗಿ ಡೆವಲಪ್ ಮಾಡಿರೋದು. ಎಲ್ಲಿ ಬೇಕಾದ್ರೂ ಈಸಿಯಾಗಿ ತಗೊಂಡು ಹೋಗಿ ಫುಲ್ ಫಂಕ್ಷನಲ್ ಹಾಸ್ಪಿಟಲ್ ಆಗಿ ಸೆಟಪ್ ಮಾಡಬಹುದು. ಒಂದೇ ಟೈಮ್ಗೆ 200 ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋ ಕೆಪಾಸಿಟಿ ಈ ಭೀಷ್ಮ ಕ್ಯೂಬ್ಗೆ ಇದೆ. ಇದರಲ್ಲಿ ಪೋರ್ಟಬಲ್ ವೆಂಟಿಲೇಟರ್, ಸರ್ಜರಿ ಟೂಲ್ಸ್ ಎಲ್ಲವೂ ಇದೆ. ಇನ್ನು ಈ ಕಂಪನದಲ್ಲಿ ಮೃತಪಟ್ಟವರ ಸಂಖ್ಯೆ 589 ದಾಟಿದೆ. ಇನ್ನು 40,000 ಜನ ಕಣ್ಮರೆಯಾಗಿದ್ದಾರೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಿದ್ದಾರೆ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿರೋರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಸಾವಿನ ಸಂಖ್ಯೆ ಡೆಫಿನೆಟ್ಲಿ ಥೌಸಂಡ್ಸ್ ಅಲ್ಲಂತೂ ಇದೆ. ಆದ್ರೆ ಅದು ಎಷ್ಟು ಥೌಸಂಡ್ಸ್ ಅನ್ನೋ ಆತಂಕ, ಇಡೀ ಜಗತ್ತು ಆತಂಕದಿಂದ ಆ ಕಡೆಗೆ ನೋಡ್ತಾ ಇದೆ. ಇದೇ ಆತಂಕದೊಂದಿಗೆ ಏನೋ ಚೀನಾದ ಬೀಜಿಂಗ್ ನಲ್ಲಿ ವಿಮಾನ ಅಪಘಾತ ಆಗಿದೆ. ಬೀಜಿಂಗ್ ನ ಗುವಾಮಾವೋ ಏರಿಯಾದಲ್ಲಿರೋ ಸಿಟಿಕ್ ಟವರ್ ಅನ್ನೋ ದೊಡ್ಡ ಬಿಲ್ಡಿಂಗ್ ಗೆ ಸಣ್ಣ ವಿಮಾನ ಬಂದು ಅಪ್ಪಳಿಸಿದೆ. ಡಿಕ್ಕಿ ರಭಸಕ್ಕೆ ಬಹುಮಹಡಿ ಕಟ್ಟಡದಿಂದ ಅವಶೇಷಗಳು ಕೆಳಗುದ್ರಿವೆ. ಒಂದು ಮಹಡಿಗೆ ಡ್ಯಾಮೇಜ್ ಆಗಿದೆ. ಈ ಬಿಲ್ಡಿಂಗ್ ನಲ್ಲಿ 109 ಫ್ಲೋರ್ಸ್ ಇದ್ವು. ಇದರಲ್ಲಿ ಜೀವಹಾನಿ ಏನಾದ್ರೂ ಆಗಿದ್ಯಾ ಅಂತ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಈ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ. ಘಟನೆ ಬೆನ್ನಲ್ಲೇ ಪೊಲೀಸರು ರಸ್ತೆಗಳನ್ನೆಲ್ಲ ಕ್ಲೋಸ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಏನು ಬಾಂಗ್ಲಾದ ತಾರಿಕುರ್ ರೆಹಮಾನ್ ಸರ್ಕಾರ ಚೀನಾ ಜೊತೆಗೆ ಮೊಂಗ್ಲಾ ಪೋರ್ಟ್ ಒಪ್ಪಂದ ಮಾಡಿಕೊಂಡಿದೆ. ಪ್ರಧಾನಿ ತಾರಿಕ್ ಚೀನಾಗೆ ಭೇಟಿ ಕೊಟ್ಟಾಗ ಡೀಲ್ ಆಗಿದೆ. ಬಾಂಗ್ಲಾದ 2ನೇ ಅತಿ ದೊಡ್ಡ ಪೋರ್ಟ್ ಆಗಿರೋ ಮೊಂಗ್ಲಾ ಕೋಲ್ಕತ್ತಾದಿಂದ ಜಸ್ಟ್ 200 ಕಿಲೋಮೀಟರ್ ದೂರದಲ್ಲಿದೆ. ಈಗ ಇಲ್ಲಿ ಬಂದು ಚೀನಾ 110 ಎಕರೆ ಜಾಗದಲ್ಲಿ ಫ್ಯಾಕ್ಟರಿ, ವೇರ್ ಹೌಸ್ ಇರೋ ಇಕನಾಮಿಕ್ ಝೋನ್ ಮಾಡ್ತಾ ಇದೆ. ಹಾಗೆ ನೋಡಿದ್ರೆ ಇದು ಭಾರತಕ್ಕೆ ಸೇರ್ಬೇಕಾಗಿದ್ದ ಪ್ರಾಜೆಕ್ಟ್. 2015ರಲ್ಲಿ ಶೇಖ್ ಹಸೀನಾ ಸರ್ಕಾರ ಈ ಬಗ್ಗೆ ಒಪ್ಪಂದ ಮಾಡಿಕೊಂಡಿತ್ತು. ಭಾರತ ಕೊಟ್ಟ ಸಾಲದಲ್ಲಿ ಹೊಸ ರೈಲ್ವೆ ಲೈನ್ ಕೂಡ ಆಗಿತ್ತು. 2018ರಲ್ಲಿ ಮೋದಿ ಸರ್ಕಾರ ಇದನ್ನ ಹೀರಾನಂದಾನಿ ಗ್ರೂಪ್ಗೆ ಕೊಟ್ಟು 2022ರಲ್ಲಿ ಅಗ್ರಿಮೆಂಟ್ ಕೂಡ ಆಗಿತ್ತು. ಆದ್ರೆ 2024ರಲ್ಲಿ ಹಸೀನಾರನ್ನ ಕೆಳಗಿಳಿಸಿ ಯೂನಸ್ ಅಂಡ್ ಗ್ಯಾಂಗ್ ಬಂದ ಮೇಲೆ ಭಾರತೀಯ ಕಂಪನಿ ಕೆಲಸ ಲೇಟ್ ಮಾಡ್ತಿದೆ ಅಂತ ನೆಪವನ್ನ ಕೊಟ್ಟು 2025ರಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಇದೇ ಜಾಗವನ್ನ ಇಂಡಿಯಾಗ್ ಬೇಡ, ನಾವು ಮಾಡ್ತೀವಿ ಕೊಡಿ ಅಂತ ಚೀನಾ ಕೇಳಿತ್ತು ಕಳೆದ ವರ್ಷ. ಈಗ ಅಫಿಷಿಯಲ್ ಆಗಿ ಅದನ್ನ ಕೊಡ್ಲಾಗಿದೆ. ಈಗ ಆಲ್ರೆಡಿ ತೀಸ್ತಾ ನದಿ ಯೋಜನೆಗೂ ಚೀನಾಗೆ ಬಾಂಗ್ಲಾ ಆಹ್ವಾನ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲೂ ಚೀನಾ ಪ್ರಭಾವ ಜಾಸ್ತಿ ಆದರೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಸೆಕ್ಯೂರಿಟಿ ಚಾಲೆಂಜ್ ಅಲ್ವಾ ಇದು. ಹಾಗಾಗಿ ಗಮನ ಕೊಡಬೇಕು ಈ ಕಡೆಗೆ. ಇನ್ನು ಅಯೋಧ್ಯೆ ರಾಮ ಮಂದಿರ ಹಣ ಮತ್ತು ಒಡವೆ ಕಳ್ಳತನ ಕೇಸ್ನಲ್ಲಿ ಈಗ 8 ಮಂದಿಯನ್ನ ಬಂಧಿಸಲಾಗಿದೆ. ಎಲ್ಲಾ ಟೆಂಪಲ್ ಅಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿನೇ. ರಾಮ ಮಂದಿರ ಟ್ರಸ್ಟ್ ಕಂಪ್ಲೇಂಟ್ ಕೊಟ್ಟಿತ್ತು. ಅದ್ರ ಮೇಲೆ FIR ಕೂಡ ಆಗಿತ್ತು. UP ಸರ್ಕಾರ ಅಲ್ಲಿ SIT ಅನ್ನ ರಚನೆ ಮಾಡಿತ್ತು. ಅದರ ರಿಪೋರ್ಟ್ ಬಂದಿತ್ತಲ್ಲ, ಅದರ ಬೇಸಿಸ್ ಮೇಲೆನೆ FIR ಮಾಡಲಾಗಿತ್ತು. ಅದಾದ ಕೆಲವೇ ಗಂಟೆಗಳಲ್ಲಿ 8 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಕೌಂಟ್ ಮಾಡೋಕೆ ಇಟ್ಟಿದ್ದಂತ ಸ್ಟಾಫೇ ಇದ್ದಾರೆ. ಅವಿನಾಶ್ ಶುಕ್ಲಾ, ಲವಕುಶ ಮಿಶ್ರಾ, ಅನುಕಲ್ಪ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಮಾಶಂಕರ್ ಮಿಶ್ರಾ ಅಂತ ಗುರುತಿಸಲಾಗಿದೆ. ಹಾಗೆ ಕೌಂಟಿಂಗ್ ಇನ್ಚಾರ್ಜ್ ಆಗಿದ್ದ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಸುಭಾಷ್ ಶ್ರೀವಾಸ್ತವ್ ಮತ್ತು ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್ರ ಮಾಜಿ ಡ್ರೈವರ್ ಟಿನ್ನು ಯಾದವ್ ಅನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಇವರ ಬಳಿ ಇದ್ದ 79 ಲಕ್ಷ ಹಣವನ್ನ ಕೂಡ ರಿಕವರ್ ಮಾಡಿಕೊಳ್ಳಲಾಗಿದೆ. ಇವರೆಲ್ಲ ಬ್ಯಾಂಕಿಗೆ ಕಳಿಸ್ತಾ ಇದ್ದ 100 ರೂಪಾಯಿ ನೋಟಿನ ಬಂಡಲ್ಗಳ ನಡುವೆ ಎಕ್ಸ್ಟ್ರಾ ನೋಟುಗಳನ್ನ ಸೇರಿಸಿ ಬಳಿಕ ತಮ್ಮಲ್ಲೇ ಹಂಚಿಕೊಳ್ತಾ ಇದ್ರು ಅಂತ ಗೊತ್ತಾಗಿದೆ. ಇವ್ರ ಮೇಲೆ BNS ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಲಾಗಿದೆ. ಕೋರ್ಟ್ ಆರೋಪಿಗಳಿಗೆ 3 ದಿನಗಳ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಿದೆ. ಇನ್ನು ಈ ಕಳ್ಳತನ ಕೇಸ್ ದೊಡ್ಡ ತಿರುವನ್ನ ಪಡ್ಕೊಳ್ತಿರೋ ಟೈಮ್ನಲ್ಲಿ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಚಂಪತ್ ರಾಯ್ ಹಾಗೂ ಟ್ರಸ್ಟಿ ಅನಿಲ್ ಮಿಶ್ರಾ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಇವ್ರ ಮೇಲೆ ಯಾವುದೇ ಪರ್ಸನಲ್ ಆರೋಪ ಇಲ್ಲ. ಆದ್ರೆ ಚಂಪತ್ ರಾಯ್ ಅವರು ತಮ್ಮ ಮಾಜಿ ಡ್ರೈವರ್ ಅರೆಸ್ಟ್ ಆಗಿರೋದ್ರಿಂದ ತನಿಖೆ ಫ್ರೀ ಅಂಡ್ ಫೇರ್ ಆಗಿರಲಿ ಅನ್ನೋ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಈ ಹಗರಣ ರಾಜಕೀಯವಾಗಿ ತೀವ್ರ ಸಂಘರ್ಷಕ್ಕೆ ಕಾರಣ ಆಗಿದೆ. ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಇದೇ ಟೈಮ್ನಲ್ಲಿ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಂಜಯ್ ಸಿಂಗ್ ಜೊತೆ ಅಯೋಧ್ಯೆಯಲ್ಲಿ ಪೂಜೆ ಕೂಡ ಮಾಡಿದ್ದಾರೆ. ಆಮೇಲೆ ಮಾತನಾಡಿ, ಈ ಕಳ್ಳತನ ಮಹಾಪಾಪ, ದೊಡ್ಡವರನ್ನ ಸೇಫ್ ಮಾಡೋಕೆ ಸಣ್ಣ ನೌಕರರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ.
ಮತ್ತೊಂದು ಕಡೆ ಕಾಂಗ್ರೆಸ್ ಪಾರ್ಟಿ ಈ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು, ಸುಪ್ರೀಂ ಕೋರ್ಟ್ ಉಸ್ತುವಾರಿಯಲ್ಲಿ ತನಿಖೆ ಆಗಬೇಕು ಅಂತ ಡಿಮಾಂಡ್ ಮಾಡಿದೆ. ಅಲ್ಲದೆ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ಕೊಳ್ಳೋ ಬಿಜೆಪಿ ಮತ್ತು RSS ಅವರ ಅಸಲಿ ಬಣ್ಣ ಬಯಲಾಗಿದೆ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಿದೆ. ಇದರ ನಡುವೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನರ ಭಾವನೆಗಳೊಂದಿಗೆ ಆಟ ಆಡೋದನ್ನ ಸಹಿಸಕ್ಕಾಗಲ್ಲ. ಸನಾತನ ಧರ್ಮದ ನಂಬಿಕೆಯನ್ನ ಹಾಳು ಮಾಡೋರು ಕೆಟ್ಟ ಪರಿಣಾಮ ಎದುರಿಸಬೇಕಾಗತ್ತೆ. ಅವ್ರು ಯಾರೇ ಆದ್ರೂ ಕೂಡ ಬಿಡಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅಯೋಧ್ಯೆ ಅನ್ನೋದು ನಮ್ಮ ನಂಬಿಕೆ ಮತ್ತು ಸನಾತನ ಧರ್ಮದ ಸಂಕೇತ. ಯಾರು ಇದ್ರ ಮೇಲೆ ಕೆಟ್ಟ ಕಣ್ಣು ಹಾಕಬೇಡಿ. SIT ರಿಪೋರ್ಟ್ ಬಂದ ತಕ್ಷಣ ಫಾಸ್ಟ್ ಆಗಿ ಆಕ್ಷನ್ ತಗೊಳ್ತಾ ಇದೀವಿ. ಯಾರ ಬಳಿಯಾದ್ರೂ ಏನೇ ಸಾಕ್ಷ್ಯಗಳಿದ್ರು ಕೂಡ ದಯವಿಟ್ಟು ಬಂದು ಕೊಡಿ, ತನಿಖೆಗೆ ಹೆಲ್ಪ್ ಮಾಡಿ, SITಗೆ ಪಾಲಿಟಿಕ್ಸ್ ಮಾಡಬೇಡಿ ಅಂತ ಯೋಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು DK ಶಿವಕುಮಾರ್ ಸರ್ಕಾರ 72,186 ಸರ್ಕಾರಿ ಹುದ್ದೆಗಳನ್ನ ಭರ್ತಿಗೆ ಅನುಮೋದನೆ ಕೊಟ್ಟಿದೆ. ಈ ಸಲ ಈ ನೇಮಕಾತಿ ಪ್ರಕ್ರಿಯೆಯನ್ನ ಕೇವಲ 6 ತಿಂಗಳ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಡೆಡ್ ಲೈನ್ ಫಿಕ್ಸ್ ಮಾಡಲಾಗಿದೆ. ಮುಂದಿನ 2 ತಿಂಗಳ ಒಳಗಡೆ ನೋಟಿಫಿಕೇಶನ್ ಹೊರಡಿಸಬೇಕು, 4 ತಿಂಗಳ ಒಳಗಡೆ ಎಕ್ಸಾಮ್ಸ್ ಮುಗಿಸಬೇಕು, ಹಾಗೆ 6ನೇ ತಿಂಗಳಿಗೆಲ್ಲ ಫೈನಲ್ ಲಿಸ್ಟ್ ಬಿಟ್ಟು ಅಪಾಯಿಂಟ್ಮೆಂಟ್ ಆರ್ಡರ್ ಬರಬೇಕು ಅಂತ ಆದೇಶದಲ್ಲಿ ಹೇಳಲಾಗಿದೆ. ಈ 72,000 ಹುದ್ದೆಗಳಲ್ಲಿ 40,009 ಹುದ್ದೆಗಳಿಗೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಅಪ್ರೂವಲ್ ಕೊಟ್ಟಿದೆ. ಉಳಿದ 32,177 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರಿದ್ದು ಇವುಗಳಿಗೆ ಡೀಮ್ಡ್ ಅಪ್ರೂವಲ್ ಸಿಕ್ಕಿದೆ. ಅಂದ್ರೆ ಆ ಭಾಗದ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಪ್ರತಿ ಬಾರಿಯೂ ಹಣಕಾಸು ಇಲಾಖೆಯ ಪ್ರತ್ಯೇಕ ಪರ್ಮಿಷನ್ ಬೇಕಾಗಿಲ್ಲ, ಅದು ಆಟೋಮೆಟಿಕಲಿ ಆಗುತ್ತೆ, ಪರ್ಮಿಷನ್ ಸಿಕ್ಕಿರುತ್ತೆ ಅಂತ ಅರ್ಥ. ಇನ್ನು ಪ್ರೋಸೆಸ್ ಲೇಟ್ ಆಗಬಾರದು ಅಂತ ಹೇಳಿ 2 ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ರ್ಯಾಂಕ್ ನ ಅಧಿಕಾರಿಗಳಿಗೆ ಇದರ ಉಸ್ತುವಾರಿ ವಹಿಸಲಾಗಿದೆ. ಸದ್ಯ ರಾಜ್ಯದಲ್ಲಿ 2.84 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಅರಣ್ಯ, ಕೃಷಿ ಸೇರಿ ಹಲವು ಇಲಾಖೆಗಳಲ್ಲಿ ಕಳೆದ ಕೆಲ ವರ್ಷಗಳಿಂದ ಸರಿಯಾಗಿ ನೇಮಕಾತಿ ಆಗಿಲ್ಲ. ಇದೇ ವಿಚಾರಕ್ಕೆ ಬೇಸತ್ತು ಕಳೆದ ಫೆಬ್ರವರಿಯಲ್ಲಿ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ಭಾರಿ ಹೋರಾಟ ಮಾಡಿದ್ರು. ಅದರ ಬೆನ್ನಲ್ಲೇ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇನ್ನು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಮೊಹರಂ ಮೆರವಣಿಗೆ ವೇಳೆ ಶಾಕಿಂಗ್ ಘಟನೆಯಾಗಿದೆ. ವ್ಯಾನ್ ಒಂದನ್ನ ಕ್ರೇನ್ ಮೂಲಕ ಮೇಲಕ್ಕೆ ಎತ್ತಿ ಅದರ ಒಳಗಡೆ ಪಟಾಕಿ ಇಟ್ಟು ಬೆಂಕಿ ಹಚ್ಚಿದ್ದಾರೆ. ವ್ಯಾನ್ ಗಾಳಿಯಲ್ಲಿ ನೇತಾಡ್ತಾ ಇರುವಾಗಲೇ ಅದರೊಳಗಿದ್ದ ಪಟಾಕಿಗಳೆಲ್ಲ ಸಿಡಿದು ಬ್ಲಾಸ್ಟ್ ಆಗಿವೆ. ಆ ವ್ಯಾನ್ ಮೇಲೆ ಲೇ ಫಿರ್ ಆಗಯೇ ಅಂದ್ರೆ ನೋಡಿ ಮತ್ತೆ ವಾಪಸ್ ಬಂದ್ವಿ ಅಂತ ಬರೆಯಲಾಗಿತ್ತು. ಇದರ ವಿಡಿಯೋ ಫುಲ್ ವೈರಲ್ ಆಗಿದೆ. ವಿಡಿಯೋ ನೋಡಿದ ತಕ್ಷಣ ಉಜ್ಜಯಿನಿ ಪೊಲೀಸರು ಆಕ್ಷನ್ ತಗೊಂಡಿದ್ದಾರೆ. ಇದರ ಮೇನ್ ಆರ್ಗನೈಸರ್ ಶೋಯಬ್ ಖಾನ್ ಸೇರಿ ಒಟ್ಟು 3 ಅರೆಸ್ಟ್ ಮಾಡಲಾಗಿದೆ. ಜನರ ಪ್ರಾಣಕ್ಕೆ ಕುತ್ತು ತರೋದು, ಪಬ್ಲಿಕ್ ರೋಡ್ನಲ್ಲಿ ಇಂಥ ಅಪಾಯಕಾರಿ ಆಚರಣೆ ಸೇರಿ ಸ್ಫೋಟಕ ವಸ್ತುಗಳನ್ನು ನಿರ್ಲಕ್ಷ್ಯದಿಂದ ಹ್ಯಾಂಡಲ್ ಮಾಡಿದ ಆರೋಪಗಳನ್ನೆಲ್ಲ ಹೊರಿಸಿ ಕೇಸ್ ಜಡಿದಿದ್ದಾರೆ. ಇಲ್ಲಿ ಮೊಹರಂ ಮೆರವಣಿಗೆಗೆ ಮಾತ್ರ ಪರ್ಮಿಷನ್ ಇತ್ತು, ಆದರೆ ಈ ತರ ಅನಾಹುತಕಾರಿ ಸ್ಟಂಟ್ ಎಲ್ಲ ಮಾಡೋಕೆ ಪರ್ಮಿಷನ್ ಇರಲಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ ರಾಮ ಮಂದಿರ, ಗಯಾ, ಬೋಧ್ ಗಯಾ, ತ್ರಿವೇಣಿ ಸಂಗಮ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಏನೋ ಜೂನ್ ತಿಂಗಳ ಅಂತ್ಯ ಬಂದರೂ ಕೂಡ ದೇಶದ ಹಲವು ಭಾಗಗಳಲ್ಲಿ ಮುಂಗಾರು ಮಳೆ ಕಾಲಿಟ್ಟಿಲ್ಲ. ಇಸ್ರೋದ ಇನ್ಸ್ಯಾಟ್ 3DR ಸ್ಯಾಟಲೈಟ್ ತೆಗೆದಿರೋ ಫೋಟೋದಲ್ಲಿ ಇದು ಕಾಣಿಸಿದೆ. ಈಶಾನ್ಯ ರಾಜ್ಯಗಳು, ಬಂಗಾಳ ಕೊಲ್ಲಿಯ ಉತ್ತರ ಭಾಗ ಮತ್ತು ದಕ್ಷಿಣ ಭಾರತದ ಕೆಲವು ಕಡೆ ಮಾತ್ರ ಮೋಡಗಳು ಸೇರ್ಕೊಂಡಿವೆ. ಆದರೆ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತು ದಿಲ್ಲಿ, NCR ಕಡೆ ಮಳೆ ತರೋ ಕಪ್ಪಾದ ಮೋಡಗಳೇ ಇಲ್ಲ. ಮಧ್ಯಪ್ರದೇಶದಲ್ಲಿ ವಾಡಿಕೆಗಿಂತ ಅರ್ಧದಷ್ಟು ಮಳೆಯಾಗಿದೆ ಅಷ್ಟೇ. UP, ಬಿಹಾರ, ಒಡಿಶಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲೂ ದೊಡ್ಡ ಮಟ್ಟದ ಮಳೆ ಕೊರತೆ ಇದೆ. ಆದರೆ ಗುಜರಾತ್ ಸ್ಥಿತಿಯಂತೂ ತುಂಬಾ ಕೆಟ್ಟದಾಗಿದೆ. ಅಲ್ಲಿ ಭೀಕರ ಕೊರತೆ, 84% ಮಳೆ ಕೊರತೆ, ಬಂದೇ ಇಲ್ಲ ಅಂತ ಅನ್ಕೊಳ್ಳಿ ಮಳೆ ಸರಿಯಾಗಿ. ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿಯಲ್ಲಿ ಯಾವುದೇ ಸ್ಟ್ರಾಂಗ್ ಲೋ ಪ್ರೆಷರ್ ಅಂದರೆ ವಾಯುಭಾರ ಕುಸಿತ ಆಗದೆ ಇರೋದೇ ಈ ಮೋಡಗಳ ಕೊರತೆಗೆ ಮೇನ್ ಕಾರಣ ಅಂತ ಹವಾಮಾನ ತಜ್ಞರು ಹೇಳ್ತಿದ್ದಾರೆ. ಆದರೆ ಗ್ಯಾಪ್ಗೆ ಅತಿ ಶೀಘ್ರದಲ್ಲಿ ಒಂದಷ್ಟು ಪರಿಹಾರ ಸಿಗೋ ಹೋಪ್ಸ್ ಇದೆ. ಯಾಕೆ ಅಂದರೆ ಪೂರ್ವ ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ ಒಂದು ದೊಡ್ಡ ಟ್ರಾಪಿಕಲ್ ವೆದರ್ ಸಿಸ್ಟಮ್ ಡೆವಲಪ್ ಆಗ್ತಿದೆ. ಇದು ಮುಂದಿನ 4-7 ದಿನಗಳಲ್ಲಿ ಬಂಗಾಳ ಕೊಲ್ಲಿ ಕಡೆಗೆ ಮೂವ್ ಆಗೋ ಸಾಧ್ಯತೆ ಇದೆ. ಇದು ಬಂದರೆ ಮುಂಗಾರಿಗೆ ಬೇಕಾದ ತೇವಾಂಶ ಸಿಕ್ಕಿ ಹೊಸದಾಗಿ ಮಳೆಯ ಖುಷಿ ನಮಗೆ ಶುರುವಾಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಎಲ್ಲ ಅಂದುಕೊಂಡಂತಾದರೆ ಸರಿ. ಆದರೆ ಇಲ್ಲೂ ಕಡೆಗಳಿಗೆಯಲ್ಲಿ ಚೇಂಜಸ್ ಆಗಿ ಕಡೆ ಬಂದಿಲ್ಲ ಅಂತ ಹೇಳಿದ್ರೆ ಇನ್ನೂ ಅಪಾಯಕ್ಕೆ ನಾವು ಸಿಕ್ಕಾಕೊಳ್ಬೋದು. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಜೂನ್ 4ರಿಂದ 26 ತನಕ ದೇಶದಲ್ಲಿ ಓವರಾಲ್ ಇಡೀ ಇಂಡಿಯಾದಲ್ಲಿ ಅರ್ಧಕ್ಕರ್ಧ ಮಳೆ ಕೊರತೆ, ಎಕ್ಸಾಕ್ಟ್ ಪರ್ಸೆಂಟೇಜ್ ಬೇಕು ಅಂದರೆ 45% ಮಳೆ ಡ್ರಾಪ್ ಆಗಿದೆ. ಇನ್ನೊಂದು ಕಡೆ ಕರ್ನಾಟಕದಲ್ಲಿ ತುಂಗಭದ್ರಾ ಅಣೆಕಟ್ಟಲ್ಲಿ ನೀರೆಲ್ಲ ಖಾಲಿ ಆಗ್ತಿದೆ. ಬರೀ 9 TMC ಮಾತ್ರ ಉಳ್ಕೊಂಡಿದೆ. ಕಳೆದ ವರ್ಷ ಸೇಮ್ ಟೈಮಲ್ಲಿ ಎಷ್ಟಿತ್ತು ಗೊತ್ತಾ ಸ್ನೇಹಿತರೆ? 50 TMC ಇತ್ತು. ಈ ಡ್ಯಾಮ್ನ ನೀರಿನ ಮೇಲೆ ವಿಜಯನಗರ, ಬಳ್ಳಾರಿ, ಕೊಪ್ಪಳ,
ರಾಯಚೂರು ಎಲ್ಲ ಜಿಲ್ಲೆಗಳ ಜನ ಡಿಪೆಂಡ್ ಆಗಿದ್ದಾರೆ. ಆಂಧ್ರ ಪ್ರದೇಶ, ತೆಲಂಗಾಣಕ್ಕೂ ಇದೇ ಪ್ರಮುಖ ಜಲಮೂಲ. ಈಗ ಸರಿಯಾಗಿ ಮಳೆನೂ ಇಲ್ಲ, ಡ್ಯಾಮ್ನಲ್ಲಿ ನೀರು ಇಲ್ಲ. ಹೀಗಾಗಿ ಲಕ್ಷಾಂತರ ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಸಿಗುತ್ತಾ ಇಲ್ವಾ ಅನ್ನೋ ಆತಂಕ ಇದೆ. ಇನ್ನು ಅಂತ್ಯೋದಯ ರೇಷನ್ ಕಾರ್ಡ್ ಇರೋರಿಗೆ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ತರ್ತಾ ಇದೆ. ಇಷ್ಟು ದಿನ ಮನೇಲಿ ಎಷ್ಟೇ ಜನ ಇದ್ರೂ ಕೂಡ ಪ್ರತಿ ರೇಷನ್ ಕಾರ್ಡ್ಗೆ ಫಿಕ್ಸ್ ಆಗಿ 35 kg ರೇಷನ್ ಕೊಡ್ತಾ ಇದ್ರು. ಆದ್ರೆ ಈಗ ಹೊಸ ರೂಲ್ಸ್ ಪ್ರಕಾರ ಮನೇಲಿರೋ ಪ್ರತಿ ಸದಸ್ಯರಿಗೆ ತಲಾ 7 kg ಅಂತೆ ರೇಷನ್ ಕೊಡೋಕೆ ತೀರ್ಮಾನ ಮಾಡಲಾಗಿದೆ ಒಂದು ಫ್ಯಾಮಿಲಿಗೆ. ಆದರೆ ಮ್ಯಾಕ್ಸಿಮಮ್ 35 kg ಅನ್ನೋ ರೂಲ್ಸ್ ಹಾಗೆ ಇರುತ್ತೆ. ಇದರಿಂದ ಏನಾಗುತ್ತೆ, ಮನೇಲಿ ಕೇವಲ 3 ಮಾತ್ರ ಇದ್ದರೆ 21 kg ರೇಷನ್ ಅವ್ರಿಗೆ ಸಿಗುತ್ತೆ. 5 ಜನ ಇದ್ದರೆ 35 kg ರೇಷನ್ ಸಿಗುತ್ತೆ. ಸ್ನೇಹಿತರೆ, ದೇಶದಲ್ಲಿ ಸದ್ಯ 2.29 ಕೋಟಿ ಅಂತ್ಯೋದಯ ರೇಷನ್ ಕಾರ್ಡ್ಗಳಿದಾವೆ. ಮತ್ತೊಂದು ಕಡೆ ರಾಜ್ಯ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಇಡಿ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದೆ. ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಬಹುತೇಕ ಅಧಿಕಾರಿಗಳು ತಮ್ಮ ಮತ್ತು ತಮ್ಮ ಕುಟುಂಬದ ಸದಸ್ಯರ ಹೆಸರಲ್ಲಿ ಬಾರ್ ಲೈಸೆನ್ಸ್ ಪಡ್ಕೊಂಡಿದ್ದಾರೆ. ಅವರೆಲ್ಲ ಅಕ್ರಮವಾಗಿ ಬಾರ್ಗಳನ್ನು ನಡೆಸ್ತಾ ಇದ್ದಾರೆ ಅಂತ ಇಡಿ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಜೊತೆಗೆ ಈ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಖಾಸಗಿ ವ್ಯಕ್ತಿಗಳು ಸೇರಿಕೊಂಡು ಲಂಚ ಸಂಗ್ರಹಕ್ಕೆ ದೊಡ್ಡ ಸಿಂಡಿಕೇಟ್ ಮಾಡಿಟ್ಕೊಂಡಿದ್ದಾರೆ ಅಂತಲೂ ಇಡಿ ಹೇಳಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು. ಇದೇನು ಸಾಮಾನ್ಯ ಮನುಷ್ಯ ಅಲ್ಲ. ಬಳ್ಳಾರಿಯ ಮಾಜಿ ಸಂಸದ ವೈ ದೇವೇಂದ್ರಪ್ಪ ಅವರ ಮಗ, ಈಗ ಹಾಲಿ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ತಂಗಿ ಗಂಡ. ಈ ದಾಳಿಯಲ್ಲಿ 13 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು. 106 ಬೇನಾಮಿ ಬಾರ್ ಲೈಸೆನ್ಸ್ ಹಾಗೂ ಅಗ್ರಿಮೆಂಟ್ ಬಾಂಡ್ಗಳು ಕೂಡ ಸಿಕ್ಕಿದ್ವು. ಅಲ್ಲಿ ಈ ಮಾಹಿತಿ ಸಿಕ್ಕಿದೆ. ಜೊತೆಗೆ ಬೇನಾಮಿ ಬಾರ್ಗಳಿಂದ ಬರ್ತಿದ್ದ ಕೋಟ್ಯಂತರ ರೂಪಾಯಿ ಹಣವನ್ನು ವಿದೇಶಕ್ಕೆ ಸಾಗಿಸಿರೋ ಅನುಮಾನ ಕೂಡ ಇದೆ. ಹವಾಲಾ ದಂಧೆ ಮೂಲಕ ಸಾಗಿಸಿರಬಹುದು ಅಂತ. ಹೀಗಾಗಿ ಎಲ್ಲ ಆಂಗಲ್ನಲ್ಲೂ ಇಡಿ ಅಧಿಕಾರಿಗಳು ಇಕ್ಕಳವನ್ನ ಟೈಟ್ ಮಾಡ್ತಿದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಬಗ್ಗೆ DCM ಜಿ ಪರಮೇಶ್ವರ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಟೌನ್ಶಿಪ್ ಬಗ್ಗೆ ಯಾವುದೇ ಗೊಂದಲ ಬೇಡ, ರೈತರನ್ನ ಒಕ್ಕಲೆಬ್ಬಿಸಿ ಇದನ್ನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರೈತರ ಒಪ್ಪಿಗೆ ತಗೊಂಡೇ ಇದನ್ನ ಮಾಡ್ತೀವಿ ಅಂತ ಪರಮೇಶ್ವರ್ ಕ್ಲಿಯರ್ ಮಾಡಿದ್ದಾರೆ. ಭೂಮಿಗೆ ಕೊಟ್ಟಿರೋ ಪರಿಹಾರ ಸಾಲಲ್ಲ ಅಂದ್ರೆ ಅದನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ರೈತರಿಗೆ ಹೆಚ್ಚು ಪರಿಹಾರ ಕೊಡೋ ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದ ಎಲ್ಲಾ ಶಾಲೆಗಳ ಶನಿವಾರದ ಟೈಮ್ ಬದಲಾವಣೆ ಮಾಡಲಾಗಿದೆ. ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 12:30ರವರೆಗೆ ಮಾತ್ರ ಕ್ಲಾಸ್ ನಡೆಯುತ್ತೆ ಶನಿವಾರ ಅಂತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಮುಂಚೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದರ ಇತ್ತು. 7:30ಕ್ಕೆ 8 ಗಂಟೆಗೆಲ್ಲ ಶಾಲೆ ಶುರುವಾಗ್ತಿತ್ತು, 12-12ವರೆಗೆ ಮುಗಿತಿತ್ತು. ಕನ್ಫ್ಯೂಷನ್ ಬೇಡ ಅಂತ ಈ ತರ ಮಾಡಿದ್ದಾರೆ. ಆಕ್ಚುಲಿ ಮಕ್ಕಳಿಗೆ ಶನಿವಾರ ಭಾನುವಾರ 2 ದಿನ ಕೊಟ್ಬಿಡ್ಬೋದಪ್ಪ. ಆ ತರ ಹೊರೆ ಇದೆ ಮಕ್ಕಳಿಗೆ ಇವಾಗ ಎಜುಕೇಶನ್ ಅಲ್ಲಿ. ಆರಾಮಾಗಿ ಅವ್ರ ಅಪ್ಪ ಅಮ್ಮನೊಂದಿಗೆ, ಅವ್ರಿಗೂ ಕೂಡ ವೀಕೆಂಡ್ ಅಲ್ಲಿ ಸಾಮಾನ್ಯವಾಗಿ ರಜೆ ಇರುತ್ತೆ, ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಅವ್ರು ಹೇಗಾರು ಹೋಗಿ ಬರ್ಬೋದು. ಶನಿವಾರ ಭಾನುವಾರ ಮಕ್ಕಳಿಗೆ 2 ದಿನ. ಏನೋ ನಟಿ ಕೃಷಿ ತಾಪಂಡ ಮನೆಯಲ್ಲಿ ಆಕೆಯ ಗೆಳೆಯ ಹಾಗೂ ಉದ್ಯಮಿಯಾಗಿರೋ ವೈಶಾಖ್ ಪ್ರಾಣ ಬಿಟ್ಟಿದ್ದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ವೈಶಾಖ್ ಕೃಷಿ ತಾಪಂಡರ ಗೆಳೆಯ. ಕೃಷಿ ತಾಪಂಡ ಮನೆಯಲ್ಲಿ ಅವ್ರು ಹೋಗಿ ತಮ್ಮನ್ನು ತಾವು ಮುಗಿಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ವೈಶಾಖ್ಗೆ ಫ್ಯಾಮಿಲಿ ಇತ್ತು ಬೇರೆ. ಅವರಿಗೆ ಪತ್ನಿ ಕೂಡ ಇದ್ರು, ಮೇಘನಾ ಅಂತ. ಈ ಬಗ್ಗೆ ಅವರು ವೈಶಾಖರ ಪತ್ನಿ ಮೇಘನಾ RR ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ತನ್ನ ಗಂಡ ಹಾಗೂ ನಟಿ ಕೃಷಿ ತಾಪಂಡ ನಡುವೆ ಅಕ್ರಮ ಸಂಬಂಧ ಇತ್ತು ಅಂತ ದೂರಿನಲ್ಲಿ ಆರೋಪ ಮಾಡಿದ್ದಾರೆ. ಬುಧವಾರ ರಾತ್ರಿ 11:30ಕ್ಕೆ ಪೊಲೀಸರು ಮಾಹಿತಿ ಕೊಟ್ಟಾಗ ಹೋಗಿ ನೋಡಿದ್ವಿ. ಅಲ್ಲಿ ಕೃಷಿ ತಾಪಂಡ ಫ್ಲಾಟ್ನ ಬೆಡ್ರೂಮ್ನಲ್ಲಿ ನನ್ನ ಗಂಡ ಪ್ರಾಣ ಬಿಟ್ಟಿದ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಗಂಡ ಹೆಂಡತಿ ಸಂಬಂಧ ಸ್ವಲ್ಪ ಸರಿ ಇರಲಿಲ್ಲ, ಜಗಳ ಆಗ್ತಿತ್ತು. 14 ವರ್ಷದ ಮಗ ಇದ್ದಾನೆ. ಮಗನ ಬಗ್ಗೆ ಆವಾಗವಾಗ ಮೆಸೇಜ್ ಮಾಡಿ ಕೇಳ್ತಿದ್ರು ಅಷ್ಟೇ ಗಂಡ ಅಂತ ಪತ್ನಿ ಉಲ್ಲೇಖ ಮಾಡಿದ್ದಾರೆ ಮೇಘನಾ. ಜೊತೆಗೆ ಈ ಕೃತ್ಯ ಮಾಡಿಕೊಳ್ಳೋ ಮುನ್ನ ಈ ವೈಶಾಖ್ ಕೃಷಿ ತಾಪಂಡಾಗೂ ಮೆಸೇಜ್ ಮಾಡಿದ್ರಂತೆ. ಅದು ಕೂಡ ಈಗ ಬಯಲಾಗ್ತಿದೆ. ಕೃಷಿ ತಾಪಂಡ ಹೇಳ್ಕೊಂಡಿದ್ದಾರೆ ಇದನ್ನ. ನಾನು 3 ದಿನ ಮನೇಲಿ ಇರಲಿಲ್ಲ. ಬುಧವಾರ ರಾತ್ರಿ ವಾಪಸ್ ಬಂದು ನೋಡಿದಾಗ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಂದೇ ಸೀರಿಯಲ್ ಈ ಥರ ಮಾಡ್ಕೊಂಡ್ಬಿಟ್ಟಿದ್ರು. ನಾನೇ ಸೀರಿಯಲ್ ಕಟ್ ಮಾಡಿಬಿಟ್ಟು ಅವ್ರನ್ನ ಕೆಳಗಿಳಿಸಿದ್ದು ಅಂತ ಕೃಷಿ ತಾಪಂಡ ಹೇಳಿದ್ದಾರೆ. ತನಿಖೆ ವೇಳೆ ಕೃಷಿಯವರ ಮೊಬೈಲನ್ನು ಚೆಕ್ ಮಾಡಿದ್ದಾರೆ ಪೊಲೀಸರು. ಯಾವುದೇ ಅನುಮಾನಾಸ್ಪದ ಮೆಸೇಜ್ ಎಲ್ಲ ಸಿಕ್ಕಿಲ್ಲ. 15 ವರ್ಷಗಳ ಹಿಂದೆನೇ ಮದುವೆಯಾಗಿದ್ದ ವೈಶಾಖ್ ಇತ್ತೀಚೆಗೆ ಪತ್ನಿಯೊಂದಿಗೆ ಸಂಬಂಧ ಚೆನ್ನಾಗಿರಲಿಲ್ಲ, ಇಲ್ಲಿ ಸಂಬಂಧ ಚೆನ್ನಾಗಿತ್ತು ಅಂತ ವಿಚಾರ ಈಗ ಹೊರಗೆ ಬರ್ತಾ ಇದೆ. ಜೊತೆಗೆ ಸಿಕ್ಕಾಪಟ್ಟೆ ಗಂಟಿದೆ ಇಲ್ಲಿ ಕೃಷಿ ಕೇಸಲ್ಲಿ. ಈ ಹಿಂದೆ ಕೃಷಿಯ ಮಾಜಿ ಬಾಯ್ ಫ್ರೆಂಡ್ಗೆ ಅರವಿಂದ್ ರೆಡ್ಡಿ ಅನ್ನೋರಿಗೆ ಈ ವೈಶಾಖ್ ಬೆದರಿಕೆ ಹಾಕಿದ್ದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಇದೇ ವಿಚಾರಕ್ಕೆ ವೈಶಾಖ್ ಮತ್ತು ಪತ್ನಿ ನಡುವೆ ನೀವೇನಕ್ಕೆ ಅಲ್ಲಿ ಹೋಗಿ ಗಲಾಟೆ ಮಾಡಕ್ ಹೋಗಿದ್ರಿ ಅಂತೇಳಿ ಮತ್ತೆ ಗಲಾಟೆ ಜಾಸ್ತಿ ಆಗಿತ್ತು ಅನ್ನೋ ಮಾಹಿತಿನೂ ಇದೆ. ಮತ್ತೊಂದ್ ಕಡೆ ಪುಣೆಯ ಲೋಹಗಢ್ ಕೋಟೆಯಿಂದ ತಳ್ಳಿ ಹತ್ಯೆ ಮಾಡಿರೋ ಕೇಸ್ ಇತ್ತಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ಈಗ ಯಾಕೆ ಹತ್ಯೆ ಮಾಡ್ದ್ಯಮ್ಮ ನೀನು ಅಂತ ಹೇಳಿದಕ್ಕೆ ಭಾವಿ ಪತಿಯನ್ನ ವಿಚಿತ್ರ ಕಾರಣವನ್ನ ಕೊಟ್ಟಿದ್ದಾರೆ. ಸಿಯಾ, ನನಗೆ ಮದುವೆಗೆ ಗೊತ್ತು ಮಾಡಿದ್ದ ಹುಡುಗ ಮೃತಪಟ್ಟ ಕೇತನ್ಗೆ ಜುಟ್ಟಿರ್ಲಿಲ್ಲ, ಕೂದಲಿರ್ಲಿಲ್ಲ ತಲೆ ಮೇಲೆ. ಆತ ವಿಗ್ ಹಾಕೊಳ್ತಿದ್ದ ಬೋಳ್ಮಂಡೆ, ಅದಕ್ಕೆ ಆತನನ್ನ ಕಂಡ್ರೆ ನನಗೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ವಿಲಕ್ಷಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಇದಕ್ಕೆ ಮೃತಪಟ್ಟಿರೋ ಉದ್ಯಮಿ ಕೇತನ್ ತಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಲ್ಪ ಒಂದು ಸಣ್ಣ ಹೇರ್ ಪ್ಯಾಚ್ ಯೂಸ್ ಮಾಡ್ತಿದ್ದ ಅಷ್ಟೇ, ಅದನ್ನು ನಾವು ಮುಂಚೆನೇ ಸಿಯಾ ಫ್ಯಾಮಿಲಿಗೆ ಹೇಳಿದ್ವಿ. ಈ ವಿಚಾರಕ್ಕೆ ಯಾರಾದರೂ ಕೊಲೆ ಮಾಡ್ತಾರೇನ್ರಿ ಅಂತ ಹೇಳಿ ದುಃಖದಿಂದ ಪ್ರಶ್ನೆ ಮಾಡಿದ್ದಾರೆ ಅವರಪ್ಪ. ಏನೋ ದೇಶದ ಆಂತರಿಕ ಗುಪ್ತಚರ ಸಂಸ್ಥೆ ಇಂಟೆಲಿಜೆನ್ಸ್ ಬ್ಯೂರೋಗೆ ಹೊಸ ಚೀಫ್ ಬಂದಿದ್ದಾರೆ. ಡಾಕ್ಟರ್ ಆಗಿದ್ದು ಆಮೇಲೆ IPS ಆದಂತ ಹಿರಿಯ IPS ಆಫೀಸರ್ ಡಾಕ್ಟರ್ ಮಹೇಶ್ ದೀಕ್ಷಿತ್ ರನ್ನ ನೇಮಿಸಲಾಗಿದೆ. ಸದ್ಯ IB ಚೀಫ್ ಆಗಿರೋ ತಪನ್ ಕುಮಾರ್ ದೇಖಾ ಜೂನ್ 30ಕ್ಕೆ ನಿವೃತ್ತಿ ಹೊಂದಲಿದ್ದಾರೆ. ಈಗ ಬಂದಿರೋ ದೀಕ್ಷಿತ್ ಅವರು 1993 ಬ್ಯಾಚ್ನ ಆಂಧ್ರ ಕಾಡರ್ನ IPS ಆಫೀಸರ್. ಡಾಕ್ಟರ್ ಆಗಿದ್ದವರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ಸೇವೆಗೆ ಬಂದರು. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಡಾಕ್ಟರ್ ಒಬ್ಬರು ಈಗ IB ಚೀಫ್ ಆದಂಗೆ ಆಗ್ತಾ ಇದೆ. ಸ್ಪೆಷಲ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ IBಯಲ್ಲಿ ಇವರಿಗೆ. ಗುಪ್ತಚರ ಕಾರ್ಯಾಚರಣೆ, ಭಯೋತ್ಪಾದನಾ ನಿಗ್ರಹ, ಆಂತರಿಕ ಭದ್ರತೆಯಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಈ ಹಿಂದೆ ಶ್ರೀನಗರದ IB ವಿಭಾಗದ ಮುಖ್ಯಸ್ಥರಾಗಿ ಜಮ್ಮು ಕಾಶ್ಮೀರ ಹಾಗೂ ಲೇಹ್ನೆಲ್ಲ ನೋಡ್ಕೊಂಡಿದ್ರು ಇವರು. ವಿಶೇಷವಾಗಿ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ಟೈಮ್ನಲ್ಲಿ ಅಲ್ಲಿ ಶಾಂತಿ ಕಾಪಾಡೋಕೆ ಇವರ ಪಾತ್ರ ತುಂಬಾ ದೊಡ್ಡದಿತ್ತು. ಮತ್ತೊಂದು ಕಡೆ ದೇಶದಲ್ಲಿ ನಶಾ ಉಗ್ರವಾದದ ವಿರುದ್ಧ ಹೋರಾಡೋಕೆ ಮುಂದಿನ 3 ವರ್ಷ ತುಂಬಾನೇ ಕ್ರೂಷಿಯಲ್ ಆಗಿರುತ್ತೆ ಅಂತ ಗೃಹ ಮಂತ್ರಿ ಅಮಿತ್ ಶಾ ಹೊಸ ಘೋಷಣೆ ಮಾಡಿದ್ದಾರೆ. ನಕ್ಸಲಿಸಂ ಮೇಲೆ ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಿ ಬಹುತೇಕ ಫಿನಿಶ್ ಮಾಡಿದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಈಗ ನಶೆ ಅಂತ. ಈಗ 2026ರಿಂದ 2029ರವರೆಗಿನ ನಶಾ ಕಂಟ್ರೋಲ್ ಬಗ್ಗೆ ಒಂದು ವಿಷನ್ ಡಾಕ್ಯುಮೆಂಟ್ ಅನ್ನೇ ಅವರು ರಿಲೀಸ್ ಮಾಡಿದ್ದಾರೆ. ಇನ್ನು AI ನಿಂದ ಶುರುವಾಗಿರೋ ಹೊಸ ಆಪತ್ತುಗಳನ್ನ ತಡೆಯೋಕೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಹೊಸ ಮಾಡೆಲ್ಗಳಿಂದ ಆಗ್ತಿರೋ ಸೈಬರ್ ಸೆಕ್ಯೂರಿಟಿ ರಿಸ್ಕ್ ಅನ್ನ ಫೇಸ್ ಮಾಡೋಕೆ ಅಂತಲೇ ಎಂಪವರ್ಡ್ ಕಮಾಂಡ್ ಸೆಂಟರ್ ಅನ್ನ ಶುರು ಮಾಡೋಕೆ, ಯೂನಿಫೈಡ್ ಕಮಾಂಡ್ ಸೆಂಟರ್ ಅನ್ನು ಶುರು ಮಾಡೋಕೆ ತಯಾರಿ ನಡೆದಿದೆ. ಇತ್ತೀಚೆಗೆ ಅಂಥ್ರೋಪಿಕ್ನ ಕ್ಲಾಡ್ ಮೈಥೋಸ್ ತರದ ಜನರಲ್ ಪರ್ಪಸ್ AI ಮಾಡೆಲ್ಗಳು ಬರ್ತಾ ಇದಾವೆ. ಇವು ಸಿಸ್ಟಮ್ ಒಳಗೇನೆ ನುಗ್ಗಿ ಇಡೀ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೈಜಾಕ್ ಮಾಡೋ ಅಥವಾ ತಪ್ಪುಗಳನ್ನೆಲ್ಲ ಕಂಡುಹುಡುಕಿ ಹ್ಯಾಕರ್ಗಳಿಗೆ ಅದನ್ನು ತೋರಿಸಿ ತುಂಬ ಡ್ಯಾಮೇಜ್ ಮಾಡೋ ಕೆಪಾಸಿಟಿ ಹೊಂದಿವೆ. ಇದನ್ನು ಕಂಟ್ರೋಲ್ ಮಾಡೋಕೆ ಅಂತಲೇ ಈ ಕಮಾಂಡ್ ಸೆಂಟರ್ ಬರ್ತಾ ಇದೆ. AI ಥ್ರೆಟ್ಸ್ ಬಗ್ಗೆ ಸರ್ಕಾರದ ಪಾಲಿಸಿಗಳನ್ನು ರೆಡಿ ಮಾಡೋದಿದ್ರ ಮೇನ್ ಕೆಲಸ. ಇನ್ನೊಂದು ಕಡೆ ಭಾರತ ಅಮೆರಿಕ ಟ್ರೇಡ್ ಡೀಲ್ ಬಗ್ಗೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ ನಮ್ಮ ಕಾಂಪಿಟೇಟರ್ಸ್ಗಿಂತ ನಮಗೆ ಎಡ್ಜ್ ಕೊಟ್ಟರೆ ಮಾತ್ರ ಟ್ರೇಡ್ ಡೀಲ್ಗೆ ಸೈನ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಚೈನಾ, ವಿಯೆಟ್ನಾಂ, ಬಾಂಗ್ಲಾ, ಥೈಲ್ಯಾಂಡ್, ಮಲೇಷ್ಯಾ, ಇಂಡೋನೇಷ್ಯಾಗಿಂತ ನಮಗೆ ಟ್ಯಾರಿಫ್ ಕಮ್ಮಿ ಮಾಡಿದ್ರೆ ಮಾತ್ರ ಡೀಲ್ಗೆ ಓಕೆ ಮಾಡ್ತೀವಿ. ನಾವು ಅಮೆರಿಕಾಗೆ ಕಳಿಸೋ ಸಾಕಷ್ಟು ವಸ್ತುಗಳನ್ನು ಈ ದೇಶಗಳು ಕಳಿಸ್ತಿವೆ. ಸೊ ಇಬ್ಬರಿಗೂ ಸೇಮ್ ಟ್ಯಾರಿಫ್ ಹಾಕಿದ್ರೆ ವಿಯೆಟ್ನಾಂ, ಚೀನಾದಂಥ ರಾಷ್ಟ್ರಗಳಿಗೆ ಅನುಕೂಲ. ಯಾಕಂದರೆ ಅಲ್ಲಿ ರೇಟ್ ಕಮ್ಮಿ, ಭಾರತದ ವಸ್ತುಗಳಿಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಹೀಗಾಗಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗೋ ಥರ ಅನುಕೂಲ ಮಾಡಿಕೊಟ್ರೆ ಮಾತ್ರ ಓಕೆ ಅಂತೀವಿ ಅಂತ ಪಿಯೂಷ್ ಗೋಯಲ್ ಕಡಾಖಂಡಿತವಾಗಿ ಹೇಳಿದ್ದಾರೆ. ಇನ್ನು ಇರಾನ್ ಭಾರತಕ್ಕೆ ಡಿಸ್ಕೌಂಟ್ ರೇಟಲ್ಲಿ ತೈಲ ಕೊಡೋಕೆ ಮುಂದಾಗಿದೆ. ಈಗ 60 ದಿನ ಅವರಿಗೆ ಮಾರ್ಕೊಳ್ಳಿ ತೈಲ ಅಂತ ವಿನಾಯಿತಿ ಇದೆಯಲ್ಲ ಅಮೆರಿಕದ್ದು, ಆ ಟೈಮ್ನಲ್ಲಿ ಇರಾನ್ನ ನ್ಯಾಷನಲ್ ಇರಾನಿಯನ್ ಆಯಿಲ್ ಕಂಪನಿ ಮತ್ತು ಸಿಂಗಪುರ, ದುಬೈ ಮೂಲದ ಮಿಡಲ್ ಮನ್ಗಳು ಭಾರತದ ರಿಫೈನರಿಗಳಿಗೆ ಆಫರ್ ಕೊಡ್ತಿದ್ದಾರೆ ಅಂತ ಈಗ ಮಾಹಿತಿ ಬರ್ತಾ ಇದೆ. ಇರಾನ್ ಕ್ರೂಡ್ ಆಯಿಲ್ ಬೇರೆ ಕಡೆಗಿಂತ ಪ್ರತಿ ಬ್ಯಾರಲ್ ಮೇಲೆ $3-4 ಕಮ್ಮಿಗೆ ನಮಗೆ ಅವರು ಕೊಡ್ತಾ ಇದ್ದಾರೆ, ಆ ರೀತಿ ಆಫರ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೋ ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆ ಹಾಗೂ ಹೆಜ್ಬುಲ್ಲಾಗಳ ನಡುವಿನ ಫೈಟ್ ಮುಂದುವರೆದಿದೆ. ಗುರುವಾರ ರಾತ್ರಿ ನಡೆದ ದಾಳಿಯಲ್ಲಿ 2 ಅಧಿಕಾರಿಗಳು ಸೇರಿ 4 ಇಸ್ರೇಲ್ ಸೈನಿಕರು ಗಾಯಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ಹೆಜ್ಬುಲ್ಲಾಗಳ ಹಲವು ನೆಲೆಗಳ ಮೇಲೆ ಇಸ್ರೇಲ್ ಭಾರಿ ಏರ್ ಸ್ಟ್ರೈಕ್ ಹಾಗೂ ತೋಪುಗಳ ಮೂಲಕ ದಾಳಿ ಮಾಡಿದೆ. ಇನ್ನು ಭಾರತ ಐರ್ಲೆಂಡ್ ನಡುವೆ 2 ಪಂದ್ಯಗಳ T20 ಸರಣಿ ಬೆಲ್ಫಾಸ್ಟ್ನಲ್ಲಿ ಶುರುವಾಗಿದೆ. ಮೊದಲ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಈ ಮ್ಯಾಚ್ನಲ್ಲಿ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಸಿಕ್ಕಿಲ್ಲ. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಮ್ಯಾಚ್ನ ಸ್ಟೇಟಸ್ ಈ ಥರ ಇತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿ ರೀತಿಯಲ್ಲಿ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ಸ್ನೇಹಿತರೆ, ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮದೇ ನಮ್ಮ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.